A7 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಸೌಮ್ಯ ಸತೀಶ್. ಬಿಜಿಎಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರತಿಭಾನ್ವೇಷಣೆ ಕಾರ್ಯಕ್ರಮ. ವಿದ್ಯಾರ್ಥಿಗಳು ಪ್ರಾಮಾಣಿಕತೆ, ಬದ್ಧತೆ ಬೆಳೆಸಿಕೊಳ್ಳಬೇಕು. ಶ್ರೀ ಮಂಗಳನಾಥ ಸ್ವಾಮೀಜಿ. ಕೋಲಾರ. ಬರೀ ಪಠ್ಯಗಳನ್ನು ಓದುವುದಷ್ಟೇ ಸಾಲದು. ಹೆಚ್ಚು ಅಂಕ ಗಳಿಸಿದವರಷ್ಟೇ ಬುದ್ಧಿವಂತರಲ್ಲ. ವಿದ್ಯಾರ್ಥಿಗಳು ಪ್ರಾಮಾಣಿಕತೆ, ಬದ್ಧತೆ ಬೆಳೆಸಿಕೊಂಡರೆ ಓದಿನಲ್ಲೂ ಮುಂದೆ ಬರಬಹುದು ಎಂದು ಆದಿಚುಂಚನಗಿರಿ ಚಿಕ್ಕಬಳ್ಳಾಪುರ ಶಾಖಾ ಮಠದ ಶ್ರೀ ಮಂಗಳನಾಥ ಸ್ವಾಮೀಜಿ ಆಶೀರ್ವಚನ ನೀಡಿದರು. ನಗರದ ಬಿಜಿಎಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಬುಧವಾರ ಪ್ರತಿಭಾನ್ವೇಷಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಅಂಕ ಗಳಿಸಿದರೆ ಮಾತ್ರ ಬುದ್ಧಿವಂತರಲ್ಲ. ಸಮಾಜದಲ್ಲಿ ಹೇಗೆ ಬದುಕಬೇಕು ಎಂಬ ಕಲೆ ತಿಳಿದಿರಬೇಕು. ಮಕ್ಕಳನ್ನು ಸನ್ಮಾನಿಸುವುದರಿಂದ ಅವರ ಮೇಲೆ ಜವಾಬ್ದಾರಿ ಹೆಚ್ಚುತ್ತದೆ. ಜ್ಞಾನವಂತರಾಗಿ, ಉತ್ತಮ ಪ್ರಜೆಯಾಗಿ ಒಳ್ಳೆಯ ಸಮಾಜ ನಿರ್ಮಾಣ ಮಾಡಿರಿ ಎಂದು ಹೇಳಿದರು. ವಿದ್ಯಾರ್ಥಿಗಳ ಸಮಗ್ರ ವ್ಯಕ್ತಿತ್ವದ ವಿಕಾಸಕ್ಕೆ ಪಠ್ಯೇತರ ಚಟುವಟಿಕೆ ಪೂರಕವಾಗಿದ್ದು, ಪಠ್ಯ ಕಡೆಗಣಿಸದೆ ಸಾಹಿತ್ಯ, ಸಂಗೀತ, ಚಿತ್ರಕಲೆ ಸೇರಿದಂತೆ ಪಠ್ಯೇತರ ಚಟುವಟಿಕೆಗಳಲ್ಲೂ ತೊಡಗಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಬಿಜಿಎಸ್ ಪದವಿ ಪೂರ್ವ ಕಾಲೇಜಿನ ಸಿಇಒ ಶಿವರಾಮರೆಡ್ಡಿ, ಪ್ರಾಂಶುಪಾಲರಾದ ಸಿಆರ್ ಆನಂದ್ ಕುಮಾರ್, ಚಿಕ್ಕಬಳ್ಳಾಪುರ ಬಿಜಿಎಸ್ ಕಾಲೇಜುಗಳ ಡೀನ್ ಮಧುಸೂದನ್, ಉಪನ್ಯಾಸಕರು, ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. A7 ಕನ್ನಡ ನ್ಯೂಸ್ ವರದಿಗಾರರು ರೌನಕ್ ಅಲಿ ಖಾನ್, ಕೋಲಾರ. ಪರಮಪೂಜ್ಯರುಗಳನ್ನ ಈ ಸಮಯದಲ್ಲಿ ನೆನೆಸಿಕೊಂಡು ಚಿಕ್ಕಬಳ್ಳಾಪುರ ಶಾಖಾ ಮಠದ ಪೂಜ್ಯರಾದ ಶ್ರೀ ಮಂಗಳನಾಥ ಸ್ವಾಮೀಜಿ ಅವರಿಗೂ ನಮಸ್ಕರಿಸಿ, ಈ ದಿನ ನಾವು ನಮ್ಮ ಕಾಲೇಜಿನಲ್ಲಿ SSLC ವಿದ್ಯಾರ್ಥಿಗಳಿಗೆ, 2 ತಿಂಗಳ ಎಕ್ಸಾಮ್ ಬರೀತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾನ್ವೇಷಣೆ ಅಂತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದರ ಉದ್ದೇಶ ಇಷ್ಟೇ, ನಾವು ಮಾಡ್ತಾ ಇರ್ತಕ್ಕಂಥ ಈ ಪ್ರತಿಭಾನ್ವೇಷಣೆಯಲ್ಲಿ ಸಿಲೆಬಸ್ ಬಿಟ್ಟು ಬೇರೆ ಯಾವುದನ್ನು ಸಹ ಇಲ್ಲಿ ನಾವು ಮಾಡ್ತಾ ಇಲ್ಲ. ಸಿಲೆಬಸ್ ಓರಿಯೆಂಟೆಡ್ ಆಗಿ ಮಾಡ್ತಕ್ಕಂಥ ಉದ್ದೇಶ ಇಷ್ಟೇ, ಮಕ್ಕಳಿಗೆ ಏನು ಕಲ್ತಿದ್ದೀವಿ ಅಥವಾ ನಾವು ಸಂಪೂರ್ಣ ಕಲ್ತಿದ್ದೀವಿ ಅಂತಕ್ಕಂಥ ಇಲ್ಲಿ ಬಂದ ಮೇಲೆ ಏನಾದರೂ ಸ್ವಲ್ಪ ಅವರಿಗೆ ಆಗಿಲ್ಲ ಅಂತಕ್ಕಂಥದ್ದು ಗೊತ್ತಾದರೆ ಮತ್ತು ಕಲಿತಕ್ಕಂಥ ಅವಕಾಶನೂ ಇರುತ್ತೆ. ಹಾಗೆ ಮಕ್ಕಳಿಗೊಂದು ಎಂಕರೇಜ್ ಮಾಡ್ದಂಗೆ ಆಗ್ತದೆ. ಆ ಉದ್ದೇಶದಿಂದ ನಾವು ಈ ದಿನ ನಮ್ಮ ಕಾಲೇಜಿನಲ್ಲಿ ಸುಮಾರು 45 ಶಾಲೆಗಳು ನಮ್ಮ ಕಾಲೇಜಿನಲ್ಲಿ ಇವತ್ತು ಇಲ್ಲಿ ಭಾಗವಹಿಸಿದ್ದಾರೆ. ತುಂಬ ಖುಷಿಯಿಂದ ಮಕ್ಕಳು ಭಾಗವಹಿಸಿದ್ದಾರೆ. ಅವರಿಗೆ SSLC ಬರ್ತಕ್ಕಂಥ ಇಂಪಾರ್ಟೆಂಟ್ ವಿಷಯಗಳನ್ನು ಕೊಟ್ಟು ಪ್ರತಿಭಾನ್ವೇಷಣೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಸುಮಾರು ಖುಷಿಯಿಂದ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಪೂಜ್ಯ ಸ್ವಾಮೀಜಿಯವರು ಆಶೀರ್ವದಿಸಿ ಈ ಕಾರ್ಯಕ್ರಮ ಆಗಬೇಕು. ಯಾಕೆಂದರೆ ವಿದ್ಯಾರ್ಥಿಗಳು ಏನಿದೆ ಅಂತಕ್ಕಂಥದ್ದು ಕೆಲವೊಂದು ಸಲ ಮಕ್ಕಳಿಗೆ ಓವರ್ ಕಾನ್ಫಿಡೆನ್ಸ್ ಆಗಿ ಎಲ್ಲ ಕಲ್ತ್ಕೊಬಿಟ್ಟಿದೆ ಅಂತಕ್ಕಂಥ ಬಂದಾಗ ಕಾರ್ಯಕ್ರಮ ಇದಾದಮೇಲೆ ಕ್ವಶನ್ಸ್ಗಳು ನೋಡಿದ ಮೇಲೆ ಇನ್ನೂ ಕಲಿಬೇಕು ಅಂತಕ್ಕಂಥದ್ದು ಆ ಮಕ್ಕಳಿಗೆ ಬರ್ತದೆ, ಅಥವಾ ಏನಾದರೂ ಕ್ವಶನ್ಸ್ ಚೇಂಜ್ ಮಾಡ್ಕೋಬೇಕು ಈ ರೀತಿ ಕೇಳ್ತಾರೆ ಅಂತಕ್ಕಂಥ ಮನಸ್ಸಿಗೆ ಬರ್ತದೆ. ಹಾಗಾಗಿ ಎಲ್ಲ ಈಗ ಬಂದಿರತಕ್ಕಂಥ ಬಹುಪಾಲು ಮಕ್ಕಳು ಹೆಚ್ಚಿಗೆ ಟಾಪರ್ಸ್ ಮಕ್ಕಳು. ಯಾಕೆಂದರೆ ಯಾವ ಕಾಂಪಿಟೇಷನ್ ಅಂದಾಗ ಶಾಲೆಯಿಂದ ಕಳಿಸ್ತಕ್ಕಂಥ ಟಾಪರ್ಸ್ ಮಕ್ಕಳು, ಇವ್ರ ಜೊತೆ ಕಾಂಪಿಟೇಷನ್ ಕೊಟ್ಟಾಗ ನಾವಿನ್ನೇನು ಕಲಿಬೇಕು ಅಂತಕ್ಕಂಥದ್ದು ಮಕ್ಕಳಲ್ಲಿ ಬರಲಿ ಅಂತೇಳಿ ಆ ಪ್ರತಿಭೆಯನ್ನು ಹೊರತರಲಿಕ್ಕೋಸ್ಕರ ಪೂಜ್ಯ ಸ್ವಾಮೀಜಿ ಆಶೀರ್ವಾದದಿಂದ ಇವತ್ತು ಅಂದ್ಕೊಂಡಿದ್ದೀವಿ. ಕಾರ್ಯಕ್ರಮ ಯಶಸ್ವಿಯಾಗಿದೆ. ಯಶಸ್ವಿಗೆ ಕಾರಣಕರ್ತದ್ದು ಎಲ್ಲರಿಗೂ ಧನ್ಯವಾದಗಳು ತಿಳಿಸಿ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀ.